ಗ್ಲಾಸ್ ಹೊಡೆದೋಗ್ತೀವಿ ಎಲ್ಲ ಪೀಸ್ ಪೀಸ್. Hello everyone, welcome back to my channel Ram Jaguar Rides. This video is based on my personal travel experience and observation. ಗಮನದಲ್ಲಿರಲಿ. And also ಇದು sponsored content ಅಲ್ಲ. And also I am not here to blame or target any company or individual. My intention is only passenger awareness and safety discussion and honest travel experience share ಮಾಡಕ್ ಮಾತ್ರ. So please watch this video with an open mind. ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡ್ಬಿಟ್ಟು ಗೊತ್ತಾಗಿರುತ್ತೆ, ಇದು ಸೀ ಬರ್ಡ್ ಬಸ್ನ ಟ್ರಾವೆಲ್ ಎಕ್ಸ್ಪೀರಿಯನ್ಸ್. ನಿಮ್ಗೆ ಆಲ್ರೆಡಿ ಗೊತ್ತು, ಸೀ ಬರ್ಡ್ ಬಸ್ ರೀಸೆಂಟಾಗಿ ಫೈರ್ ಇನ್ಸಿಡೆಂಟ್ ಆಯಿತು, ಅದರ ರಿಲೇಟೆಡ್ ವಿಡಿಯೋ. ಸೊ ಪ್ಲೀಸ್ ಗಮನದಲ್ಲಿರಲಿ, ಇದು ಓನ್ಲಿ ಫ್ಯಾಕ್ಟ್ ಚೆಕಿಂಗ್ ವಿಡಿಯೋ ಮಾತ್ರ. ಓನ್ಲಿ ಸೀ ಬರ್ಡ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಆಲ್ರೆಡಿ ಆನಂದರಾವ್ ಸರ್ಕಲಲ್ಲಿ ಬಂದಿದೆ ಬಸ್, ಸೀ ಬರ್ಡ್ ಟ್ರಾವೆಲ್ಸ್ ಇದೆ ನೋಡಿ. ನಮ್ಮ ಜರ್ನಿ ಶುರುವಾಗುತ್ತೆ ಬ್ಯಾಂಗ್ಳೂರಿಂದ ಹೊಸಪೇಟೆಗೆ. ಈ ಬಸ್ ಬಂದ್ಬಿಟ್ಟು ನಾಸಿಕ್ ಹೋಗುತ್ತೆ, ಮಹಾರಾಷ್ಟ್ರ. ಇಲ್ಲಿಂದ ಗಮನ ಇಟ್ಟು ಕೇಳಿ, ನೀವೇನಾದರೂ ಎ ಸಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದರೆ ಮಿನಿಮಮ್ ಸೇಫ್ಟಿ ಅವೇರ್ನೆಸ್ ನಿಮಗೆ ಗೊತ್ತಿರಲೇಬೇಕು. ಎ ಸಿ ಬಸ್ಸಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಯಾವ ಥರ ಓಪನ್ ಮಾಡೋದು, ಹ್ಯಾಮರ್ ಯಾವ ಥರ ಯೂಸ್ ಮಾಡೋದು ಅಂತ ಇಲ್ಲಿ ನಾನು ಅದನ್ನು ನಿಮಗೆ ತೋರಿಸ್ಕೊಡೋ ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ಗಮನ ಇಟ್ಟು ಕೇಳಿ. ನಿಮ್ಗೇನಾದ್ರು ಗೊತ್ತಿಲ್ಲ ಅಂದರೆ ಸ್ಟಾಫ್ ಹತ್ರ ಕೇಳಿ ತಿಳ್ಕೊಳ್ಳಿ. ಇಲ್ಲಿ ನಾನು ಅವ್ರ ಜೊತೆ ಕನ್ವರ್ಸೇಷನ್ ನಡೀತಾ ಇದೆ. ಅವ್ರ ಹತ್ರ ಎಮರ್ಜೆನ್ಸಿ ಎಕ್ಸಿಟ್ ಯಾವ ಥರ ಓಪನ್ ಮಾಡೋದು ನೀವು ಹೇಳ್ಕೊಡ್ಲೇಬೇಕು ಇವತ್ತು ನಮ್ಮ ಆಡಿಯನ್ಸಿಗೆ ಅಂತ. ಓಕೆನಾ? ಕಂಪ್ಲೀಟಾಗಿ ವಿಡಿಯೋ ನೋಡಿ. ಇಲ್ಲಿ ಅವರು ಓಕೆ ಸರ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಶುರು ಮಾಡೋಣ. ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಮೇನ್ ವಿಡಿಯೋ. ಬನ್ನಿ, ಎಮರ್ಜೆನ್ಸಿ ಎಕ್ಸಿಟ್ ಈಗ ಓಪನ್ ಮಾಡಿಸ್ತಾ ಇದ್ದೀವಿ. ವಿಡಿಯೋ ಶುರು ಆಗುತ್ತೆ ನೋಡಿ. ಆನಂದರಾವ್ ಸರ್ಕಲ್ ಸೀ ಬರ್ಡ್ ಸ್ಟಾಫ್ ತುಂಬಾ ಸಪೋರ್ಟ್ ಮಾಡೋರು ವಿಡಿಯೋ ಮಾಡೋಕ್ಕೆ. ಈಗ ಡೋರ್ ಓಪನ್ ಮಾಡಿಸ್ತಾರೆ ಡ್ರೈವರ್ಗೆ ಹೇಳ್ಬಿಟ್ಟು. ಈಗ ನಾನು ಹೋಗ್ಬಿಟ್ಟು ಅಲ್ಲಿ ಕಾಷನ್ ಕೊಟ್ಬಿಟ್ಟು ಡೋರ್ನ ಓಪನ್ ಮಾಡಿಸ್ತೀನಿ. ಎಮರ್ಜೆನ್ಸಿ ಎಕ್ಸಿಟ್ ಪ್ಲೀಸ್ ಗಮನ ಇಟ್ಟು ಕೇಳಿ. ಇನ್ನೇನು ಡೋರ್ ಓಪನ್ ಆಗುತ್ತೆ, ಬನ್ನಿ ಹೋಗೋಣ. ಕ್ಲಾಪ್. ಟ್ರಾವೆಲ್ ಮಾಡ್ತೀವಿ, ಸ್ವಲ್ಪ ಇನ್ಫಾರ್ಮೇಷನ್ ಹೇಳಿ, ಓಕೆನಾ? ಐ ಆಮ್ ಅ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆ್ಯಂಡ್ ಯೂಟ್ಯೂಬರ್ ಆಲ್ಸೋ. ಮೈಕ್ ಕೇಳ್ತಾ ಇದ್ದೀನಿ ಅವ್ರ ಹತ್ರ, ಈಗ ಕೊಡ್ತಾರೆ ಮೈಕ್. ಈಗ ನಾನು ಕಾಷನ್ ಕೊಡ್ತೀನಿ ಎಲ್ಲ ಪ್ಯಾಸೆಂಜರ್ಸ್ಗೆ, ದಯವಿಟ್ಟು ನೋಡಿ. ಓಕೆ, ಮೈಕ್ ಕೊಟ್ಟರು. ಈಗ ನಾನು ಕಾಷನ್ ಕೊಡ್ತೀನಿ ನೋಡಿ. ಹಲೋ ಸೀ ಬರ್ಡ್ ಪ್ಯಾಸೆಂಜರ್ಸ್, ನಮಸ್ಕಾರ. ಫಾರ್ ಎವ್ರಿ ಒನ್ ಸೇಫ್ಟಿ ಅವೇರ್ನೆಸ್, ಅವರ್ ಸೀ ಬರ್ಡ್ ಕ್ಯಾಪ್ಟನ್ ವಿಲ್ ನೌ ಎಕ್ಸ್ಪ್ಲೈನ್ ವಾಟ್ ಟು ಡೂ ಇನ್ ಕೇಸ್ ಆಫ್ ಆನ್ ಎಮರ್ಜೆನ್ಸಿ ಸಿಚುವೇಶನ್, like how to open the emergency exit and other safety points. Kindly give a 1 minute of attention. Thank you. Okay, ಎಲ್ಲ ಪ್ಯಾಸೆಂಜರ್ಸ್ ಅವೇರ್ನೆಸ್ ಆದರೂ ಸಾರಿ ಎಮರ್ಜೆನ್ಸಿ ಎಕ್ಸಿಟ್ ಓಪನ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಡ್ರೈವರ್ ಬ್ಯುಸಿ ಇದ್ದರು. ಆಮೇಲೆ ತೋರಿಸ್ತೀನಿ ಅಂತೇಳಿ ಯಾಮಾರಿಸಿದ್ದಾರೆ. ಸೊ ಸಾರಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಈಗ ಸ್ವಲ್ಪ ಡ್ರೈವರ್ ಕ್ಯಾಬಿನಲ್ಲಿ ಹೋಗ್ಬಿಟ್ಟು ವ್ಯೂ ನೋಡೋಣ. ಮೆಜೆಸ್ಟಿಕಲ್ಲಿದೆ ಬಸ್ಸು, ಚೆನ್ನಾಗಿರುತ್ತೆ ಬಸ್ ಮಾತ್ರ. ಬಸ್ ಜರ್ನಿ ಕಂಫರ್ಟ್ ಸಖತ್ತಾಗಿರುತ್ತೆ. ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ, ವಿಡಿಯೋ ಮಿಸ್ ಮಾಡಬೇಡಿ. ಫ್ಯಾಕ್ಟ್ ಚೆಕ್ ಇನ್ವೆಸ್ಟಿಗೇಷನ್ ಪಾಯಿಂಟ್ ನಂಬರ್ 1. ಡಿಕ್ಕಿಲಿ ಹಾರ್ಮ್ಫುಲ್ ಆ್ಯಂಡ್ ಡೇಂಜರ್ ಐಟಮ್ಸ್ ಏನು ನನಗೆ ಸಿಗಲಿಲ್ಲ ಸೀ ಬರ್ಡ್ ಬಸ್ಸಲ್ಲಿ.
ಇಲ್ಲಿ ಫ್ಯೂಲ್ ಆಗ್ತಾ ಇದ್ದಾರೆ ನೋಡಿ ಬಸ್ಗೆ. ಓಕೆ. ಆಲ್ಮೋಸ್ಟ್ ನಂಗೆ ತಿಳಿಯೋರ ಮಟ್ಟಿಗೆ ಒಂದು 500 to 600 ಟ್ಯಾಂಕ್ ಕೆಪಾಸಿಟಿ ಬಂದು. ಕೆಪಾಸಿಟಿ ಬಂದು 500 to 600 ಲೀಟರ್ಸ್ ಅಂತ ನೋಡಿ. ಓಕೆ. ಓಕೆ, ಮಲ್ಟಿ ಆ್ಯಕ್ಸಲ್ ನೋಡ್ತಿರ್ಬೋದು. ಎಮರ್ಜೆನ್ಸಿ ಎಕ್ಸಿಟ್ ನಿಮಗೆ ಸೀಬರ್ಡಲ್ಲಿ ಡೌನಲ್ಲಿ ಸಿಗುತ್ತೆ. ಮಲ್ಟಿ ಆ್ಯಕ್ಸಲ್ ಸಸ್ಪೆನ್ಷನು, ಒಳ್ಳೆ ಸ್ಮೂತ್ ಜರ್ನಿ ಇರುತ್ತೆ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಮುಂದೆ ಮಾಡೋಣ. ಇಲ್ಲಿ ಜಾಸ್ತಿ ಟೈಮ್ ಇಲ್ಲ, ಅದಕ್ಕೆ ಸಿಂಪ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನಿಮಗೆ ಇಂಜಿನ್ ಬಂದ್ಬಿಟ್ಟು ರೇಸೈಡ್ ಇರುತ್ತೆ. ಓಲೋ B8R ಇಂಜಿನ್ ಬಂದ್ಬಿಟ್ಟು 3400 bhp ಬರುತ್ತೆ ನಿಮಗೆ ಅವರ್ಸ್ ಪವರ್. ನೋಡಿ ಸೀಬರ್ಡ್ ಬಸ್ ಬ್ಯಾಕ್ ಸೈಡ್ ಈ ಥರ ಕಾಣುತ್ತೆ. ಓಲ್ವೋ 9600 B8R ಬಸ್. GA08V9734 ಬಸ್ ನಂಬರು. GA ಅಂತ ಹೇಳಿದ್ರೆ ಮತ್ತೆ ಗುಲ್ಬರ್ಗ ಅಲ್ಲ, ಗೋವಾ ರಿಜಿಸ್ಟ್ರೇಷನ್. ಓಕೆ. ಈ ಥರ ಇದೆ ನೋಡಿ ಬಸ್ಸು. ಸೀಬರ್ಡ್ ಬ್ಯಾಡ್ಜಿಂಗ್. ಆ್ಯಕ್ಚುಲಿ ನನ್ನ ಸೀಟ್ ಬಂದ್ಬಿಟ್ಟು ಈ ಕಡೆ ಇದೆ, ಅದಕ್ಕೆ ವ್ಯೂ ಚೆನ್ನಾಗಿ ಕಾಣಲ್ಲ. ಅದಕ್ಕೆ ನಾನು ಡ್ರೈವರ್ ಕ್ಯಾಬಿನಲ್ಲಿ ಕೂತ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. Let's go! ಸಖತ್ತಾಗಿದೆ ಜರ್ನಿ, ಮಿಸ್ ಮಾಡ್ಕೋಬೇಡಿ. ಔಟ್ಸೈಡ್ ಡೋರ್ ಹತ್ರ ನೋಡಿ ಪಾಪ ಒಬ್ಬ ಪ್ಯಾಸೆಂಜರ್ ಮಿಸ್ ಆಗಿಬಿಟ್ಟಿದ್ದಾರೆ. ಡ್ರೈವರಿಗೆ ಮತ್ತೆ ನಾನು ಹೇಳ್ಬಿಟ್ಟು ಪಾಪ ಬಸ್ಸಲ್ಲಿ ಹತ್ತಿಸ್ಕೊಂಡೆ ನಾನೇ ಅವ್ರನ್ನ. ಓಕೆ, ಅಗೇನ್ ಕರಜೀವನಹಳ್ಳಿ ಟೋಲ್ ಹತ್ರ 10 minutes ಬ್ರೇಕ್ ಇದೆ. ನೋಡಿ ಆ್ಯಕ್ಚುಲಿ ಬಸ್ ಬಂದ್ಬಿಟ್ಟು ಮಹಾರಾಷ್ಟ್ರ ಹೋಗುತ್ತೆ. ಮಹಾರಾಷ್ಟ್ರ ರೋಡ್ ಕಿಂಗ್ ಅಂತ ಹೇಳ್ಬೋದು. ಸೀಬರ್ಡ್ ನಾಸಿಕ್ ಹೋಗುತ್ತೆ ವಿಯಾ ಹೊಸಪೇಟ್, ಔರಂಗಾಬಾದ್, ಸೋಲಾಪುರ್ ಮೇಲೆ ಹೋಗುತ್ತೆ ಇದು ಬಸ್. ಓಕೆ, ಈ ಬಸ್ಸಲ್ಲಿ ಬಂದ್ಬಿಟ್ಟು ಏನೇ ಸ್ಪೆಷಲ್ ಅಂತ ಹೇಳಿದ್ರೆ ನಾರ್ಮಲ್ ಆಗೇ ಇದೆ. ಏನು ಬಿಸ್ನೆಸ್ ಕ್ಲಾಸ್ ಏನಲ್ಲ, ನಾರ್ಮಲ್ ಓಲೋ ಬಸ್ ಏನಿಲ್ಲ. ಒಂದು ನಿಮಗೆ ತೋರಿಸ್ಬೇಕಂದ್ರೆ ನಾರ್ಮಲ್ ಒಂದು ಬ್ಲ್ಯಾಂಕೆಟ್, ಇಲ್ಲಿ ಒಂದು ಹೆಡ್ ರೆಸ್ಟ್ ಇದೆ, ಬ್ಯಾಕ್ ರೆಸ್ಟ್, ನಾರ್ಮಲ್ ಓಲೋ ಬ್ಯಾಡ್ಜಿಂಗ್ ಇರೋದು ಪಿಲ್ಲೋ, ಈ ಥರ ಇದೆ ನೋಡಿ. CC ಕ್ಯಾಮ್ರಾ ಇದೆ, ಈ ಥರ ಇದೆ. AC ವೆಂಟ್ಸ್ ನೋಡ್ತಿರ್ಬೋದು, ಇಲ್ಲಿದೆ AC ವೆಂಟ್ಸ್. ಬಟ್ ಲೈಟ್ಸ್ ಎಲ್ಲ ವರ್ಕ್ ಆಗಲ್ಲ, ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ಹಿಂಗಿದೆ ನೋಡಿ, ಲೈಟ್ಸ್ ವರ್ಕ್ ಆಗಲ್ಲ. ಕರ್ಟೆನ್ಸ್ ಇದೆ, ಎಮರ್ಜೆನ್ಸಿ ಎಕ್ಸಿಟ್ ನೋಡಿ. ಎಮರ್ಜೆನ್ಸಿ ಎಕ್ಸಿಟಲ್ಲಿ ಹ್ಯಾಮರೇ ಇಲ್ಲ. ಸೊ ದಿಸ್ ಈಸ್ ಒನ್ ಡಿಸ್ಅಡ್ವಾಂಟೇಜ್. ಬಟ್ ಈ ಡೋರಲ್ಲಿಲ್ಲ, ಆ ಡೋರಲ್ಲಿದೆ, ಈ ಡೋರಲ್ಲಿಲ್ಲ. ಮತ್ತು ನಿಮಗೆ ಲಗೇಜ್ ಏನಾದರೂ ಇಟ್ಕೊಳ್ಬೇಕಂದ್ರೆ ಇಲ್ಲಿದೆ ನೋಡಿ ಸ್ಪೇಸ್, ಈ ಥರ ಸಿಗುತ್ತೆ. ನಾನು ಆ್ಯಕ್ಚುಲಿ ತೊಗೊಂಡಿರೋದು ಡಬಲ್ ಸೀಟು. ಯಾಕೆ ಡಬಲ್ ಸೀಟ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಪಕ್ಕಕ್ಕೆ ಯಾರೂ ಬಂದಿಲ್ಲ ಅಂದರೆ ನೀವು ಆರಾಮಾಗಿ ನೋಡಿ. ನಾನು ಇಲ್ಲೊಂದು ಬ್ಯಾಗ್ ಇಟ್ಟಿದ್ದೀನಿ, ಅಲ್ಲೊಂದು ಬ್ಯಾಗ್ ಇಟ್ಟಿದ್ದೀನಿ. ಆರಾಮಾಗಿ ನಾನು ಒಬ್ಬನೇ ಜರ್ನಿ ಮಾಡ್ತಾಯಿದ್ದೀನಿ. ನಾನು ಹೊಸಪೇಟೆವರೆಗೂ ಜರ್ನಿ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ನಾಸಿಕ್ ಹೋಗುತ್ತೆ ಅಂತ ಅವಾಗ ಹೇಳಿದ್ನಲ್ಲ, ಗಾಡಿ ಮಹಾರಾಷ್ಟ್ರ ಮೇಲೆ ಹೋಗುತ್ತೆ. ಒಬ್ಬನೇ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಬಟ್ ವ್ಯೂ ಔಟ್ಸೈಡ್ ನಿಮಗೆ ಕಾಣಲ್ಲ, ಯಾಕಂದರೆ ರೇಡಿಯಮ್ ಇದೆ ಗ್ಲಾಸ್ ಮೇಲೆ. ಅದೊಂದು ಡಿಸ್ಅಡ್ವಾಂಟೇಜ್ ಆಯಿತು ನನಗೆ. ಯಾಕಂದ್ರೆ ಲಾಸ್ಟ್ ಮೂಮೆಂಟಲ್ಲಿ ಟಿಕೆಟ್ ಬುಕ್ ಮಾಡಿದ್ದು, ಅದಕ್ಕೆ ಸಿಗಲಿಲ್ಲ.
ಕರ್ಟೆನ್ಸು ನೋಡಿ, ಕರ್ಟೆನ್ಸು ಅಷ್ಟೇ ಡಸ್ಟ್ ಆಗಿದೆ, ಬಸ್ ನೀಟ್ನೆಸ್ ಆಗಿ ಮೇಂಟೈನ್ ಮಾಡಿಲ್ಲ. ಓಕೆ, ನೋಡೋಣ ಆಗುತ್ತೆ. ಬಟ್ ಇಂಟೀರಿಯರ್ಸ್ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ. ಇವಾಗ ಈ ಬಸ್ನ ಸ್ಪೀಡ್ನ ಟೆಸ್ಟ್ ಮಾಡೋಣ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ದೀನಿ, ಸ್ಪೀಡೋಮೀಟ್ರ್. ನೋಡೋಣ ಎಷ್ಟು ಸ್ಪೀಡಲ್ಲಿ ಬಸ್ ಮೂವ್ ಆಗ್ತಿದೆ ಅಂತ ಲೈವ್ ಆಗಿ ನೋಡೋಣ, ತೋರಿಸ್ತೀನಿ ನೋಡಿ ನೀವು ಕೂಡ. ನೋಡಿ ಮ್ಯಾಕ್ಸ್ ಸ್ಪೀಡ್ 101 km/h ಹೋಗುತ್ತೆ. ಓಕೆ, 120 ಎಲ್ಲ ಹೋಗಿಲ್ಲ. ಆ್ಯಕ್ಚುಲಿ 120, 130 ಎಲ್ಲ ಓವರ್ ಸ್ಪೀಡ್ ಹೊಡಿತಾರೆ, ಪರವಾಗಿಲ್ಲ. ಡ್ರೈವರ್ ಕಂಟ್ರೋಲಲ್ಲಿ ಓಡಿಸ್ತಾ ಇದ್ದಾರೆ ಬಸ್ನ. ಸೀಬೋರ್ಡ್ ಟ್ರಾವೆಲ್ಸ್ ಬಸ್ ಓಲೋ 9600 BHR ಕ್ರೂಸಿಂಗ್ NH47. ನಾಟ್ 1 ಮೇಲೆ ಹೋಗಿಲ್ಲ, ಅಂದರೆ ನನಗನ್ಸಿರೋ ಮಟ್ಟಿಗೆ 100 ಒಳಗೆ ಮೇಂಟೈನ್ ಮಾಡ್ತಾ ಇದ್ದಾರೆ, ಓವರ್ ಸ್ಪೀಡೆಲ್ಲ ಹೊಡ್ತಾ ಇಲ್ಲ. ಹೋಟೆಲ್ ಸಾಯಿ ಪ್ಯಾಲೇಸಲ್ಲಿ ಡಿನ್ನರಿಗೆ ಸ್ಟಾಪ್ ಮಾಡಿದ್ದಾರೆ. ನೋಡಿ ಬಸ್ ಲೆಂತ್ 15 ಮೀಟರ್ಸ್. ನೋಡಿ ಯಾವ ಥರ ಲೆಂತ್ ಇದೆ ಬಸ್ಸು ಅಂದ್ಬಿಟ್ಟು, 15 ಮೀಟರ್ಸ್ ಆಫ್ ಲೆಂತ್, ಫುಲ್ಲಿ ಲೆಂತಿ ಬಸ್ ಮಾತ್ರ. ಮಹಾರಾಷ್ಟ್ರ ರೋಡ್ ಕಿಂಗ್ ಲೆಂತಿ ಬಸ್ ನೋಡಿ ಯಾವ ಥರ ಇದೆ. ಗೋವಾ ರಿಜಿಸ್ಟ್ರೇಷನ್ ಬಸ್ ಇದು. ನೋಡಿ ಬ್ಯಾಕ್ ಸೈಡ್ ನಿಮಗೆ ಇಂಜಿನ್ ಬಂದ್ಬಿಟ್ಟು ರೇರ್ ಸೈಡ್ ಬರುತ್ತೆ. ಓಲೋ 9600S. ಇದರಲ್ಲಿ ಟಾಪ್ ಎಂಡ್ ಬಂದ್ಬಿಟ್ಟು ನಿಮಗೆ ಓಲೋ 9600 SLX ಅಂತ ಬರುತ್ತೆ. ಅದರಲ್ಲಿ ನೆಕ್ಸ್ಟ್ ಕರ್ಕೊಂಡು ಹೋಗ್ತೀನಿ. ಇದು ಬಂದ್ಬಿಟ್ಟು ನಿಮಗೆ ಓಲ್ವೋ 9600S. ಸೀಬರ್ಡ್ ಬ್ಯಾಡ್ಜಿಂಗ್ ಇದೆ ನೋಡಿ. 20% ಡಿಸ್ಕೌಂಟ್ ಇದೆ ಅಂತ ಅಪ್ಲಿಕೇಶನಲ್ಲಿ ಬುಕ್ ಮಾಡಿ. ನಾನು ರೆಡ್ ಬಸ್ಸಲ್ಲಿ ಬುಕ್ ಮಾಡಿದ್ದೀನಿ. ನನಗೆ ಅಗೇನ್ ಮತ್ತೆ ನಿಮಗೆ ಈಚ್ ವಿಂಡೋ ಬಂದ್ಬಿಟ್ಟು ಎಮರ್ಜೆನ್ಸಿ ಎಕ್ಸಿಟ್ ಅಂತ ಬಂದಿದ್ದಾರೆ ನೋಡಿ. ಇಲ್ಲಿ ನೋಡ್ತಿರ್ಬೋದು ಎಮರ್ಜೆನ್ಸಿ ಎಕ್ಸಿಟ್. ಫ್ರಂಟ್ ನೋಡಿ, ಫ್ರಂಟ್ ಲುಕ್ ಯಾವ ಥರ ಇದೆ ನಿಮಗೆ, ಫುಲ್ ಏರೋಡೈನಾಮಿಕ್ ಲುಕ್ ಇದೆ. ಸೀಬರ್ಡ್ ಬ್ಯಾಡ್ಜಿಂಗ್ ಇದೆ, ಅದೇ ರೀತಿ ಮಿರರ್ ಡೈಮಂಡ್ ಕಟ್ ಇದೆ. LED ನೋಡಿ ಯಾವ ಥರ ಇದೆ, ಹೆಡ್ಲೈಟ್ಸ್ ಡೈಮಂಡ್ ಕಟ್, ಫಾಗ್ ಲ್ಯಾಂಪ್ಸ್ ಇದೆ, ವೈಪರ್ಸ್ ನೋಡಿ. ಈ ಬಸ್ಸಲ್ಲಿ ನಿಮಗೆ ರೇರ್ ಸೈಡ್ ಕ್ಯಾಮ್ರಾ ಇರುತ್ತೆ, ಫ್ರಂಟ್ ಕೂಡ ಕ್ಯಾಮ್ರಾ ಇರುತ್ತೆ ಈ ಬಸ್ಸಲ್ಲಿ. ಅದೊಂದು ಮಿಸ್ ಆಗಿತ್ತು, ಅದೊಂದು ಹೇಳಿದ್ದೀನಿ ನೋಡಿ.
ಕ್ಯಾಬಿನಲ್ಲಿ ಮಾತ್ರ ಝೀರೋ ನಾಯ್ಸ್ ಬರುತ್ತೆ, ಬಟ್ ಬ್ಯಾಕ್ ಸೈಡಲ್ಲಿ ಕೂತಾಗ ನಂದು ಬ್ಯಾಕ್ ಸೈಡ್ ಸೀಟ್ ಆಗಿರೋದ್ರಿಂದ ಇಂಜಿನ್ ನಾಯ್ಸ್ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಇಂಜಿನ್ ಸೌಂಡ್ ನೋಡಿ ಯಾವ ಥರ ಕೇಳಿಸುತ್ತೆ ಅಂತ. ನೋಡ್ತಾ ಇರ್ಬೋದು ಬ್ಯಾಕ್ ಸೈಡಲ್ಲಿ ಅಷ್ಟೇ ನಾಯ್ಸಿ ಆಗಿಲ್ಲ, ಬಟ್ ಕ್ಯಾಬಿನಲ್ಲಿ ಅಂತೂ ನಿಮಗೆ ಫ್ರಂಟ್ ಸೈಡಲ್ಲಿ ಝೀರೋ ನಾಯ್ಸ್, ಬಟ್ ಡೆಡ್ ಎಂಡ್ ಸೀಟಲ್ಲಿ ಮಾತ್ರ ನಾಯ್ಸ್ ಬಂದೇ ಬರುತ್ತೆ. ಆವಾಗಲೇ ಇದ್ದು ಡ್ರೈವರ್ ಚೇಂಜ್ ಆದರು, ಈಗ ಇನ್ನೊಬ್ರು ಡ್ರೈವರ್ ಬಂದರು. ನೋಡಿ ಇವರೇ ಡ್ರೈವರ್, ಇನ್ನೊಬ್ರು ಡ್ರೈವರ್ ಇಲ್ಲಿದ್ದಾರೆ. ಮತ್ತು ಇದ್ರ ಇಂಜಿನ್ ಡೀಟೇಲ್ಸ್ ಬಂದರೆ ನಿಮಗೆ ರೇಟ್ ಸೈಡ್ ಇರುತ್ತೆ. ಇಂಜಿನ್ ಡೀಟೇಲ್ಸ್ ಬಂದ್ಬಿಟ್ಟು 6 ಸಿಲಿಂಡರ್ ಟರ್ಬೋ ಡೀಸೆಲ್ ಇಂಜಿನ್, ಅರೌಂಡ್ 350 ಹಾರ್ಸ್ ಪವರ್ ಬರುತ್ತೆ. ಟಾರ್ಕ್ ಬಂದ್ಬಿಟ್ಟು ಅರೌಂಡ್ 1350 ನ್ಯೂಟನ್ ಮೀಟರ್. ಈ ವೋಲ್ವೋ ಬಸ್ನಲ್ಲಿ ಹೈ ಟಾರ್ಕ್ ಇಂಜಿನ್ ಇದೆ, ಸೊ ಹೈವೇ ಕ್ರೂಸಿಂಗ್ ಸ್ಮೂತ್ ಆಗಿರುತ್ತೆ, ಓವರ್ಟೇಕಿಂಗ್ ಈಸಿ, ಇಂಜಿನ್ ಸ್ಟ್ರೆಸ್ನು ಕಡಿಮೆ ಇರುತ್ತೆ. ಸಖತ್ತಾಗಿ ಬಿಲ್ಡ್ ಮಾಡಿರ್ತಾರೆ ವೋಲ್ವೋ, ಮಾತ್ರ ಕಾಂಪ್ರಮೈಸೇ ಇಲ್ಲ ನಿಮಗೆ. ನೋಡಿ ಮೇನ್ ಬಂದ್ಬಿಟ್ಟು ಇಲ್ಲೇ ಇರೋದು ನಿಮಗೆ ಹ್ಯಾಮರ್ನ ಲಾಕ್ ಮಾಡಿದ್ದಾರೆ. ಇನ್ ಕೇಸ್ ಆಫ್ ಆನ್ ಎಮರ್ಜೆನ್ಸಿ ನಾವು ಯಾವ ಥರ ಬ್ರೇಕ್ ಮಾಡೋದು ಗೊತ್ತಾಗಲ್ಲ, ಸೊ ಅಲಾನ್ ಕೀ ಬೇಕಾಗುತ್ತೆ. ಇಲ್ಲಿ ಲಾಕ್ ಮಾಡಿದ್ದಾರೆ. ಆಲ್ರೆಡಿ ನಾನು ಕಮ್ಯುನಿಕೇಟ್ ಮಾಡಿದ್ದೀನಿ ಕಸ್ಟಮರ್ ಕೇರ್ಗೆ, ಹಂಗೆ ಸೀಬರ್ ಟ್ರಾವೆಲ್ಸ್ಗೆ. ರೆಡ್ ಬಸ್ಸಲ್ಲೂ ರೇಟಿಂಗಲ್ಲಿ ಕೊಡಬೇಕಾದ್ರೆ ಫೀಡ್ಬ್ಯಾಕ್ ಕೊಟ್ಟಿದ್ದೀನಿ, ನೆಕ್ಸ್ಟ್ ಚೇಂಜ್ ಮಾಡ್ತಾರೆ ಅಂತ. ಇದು ಒಂದು ಡಿಸ್ಅಡ್ವಾಂಟೇಜ್. ಈ ಸೀಬರ್ಡ್ ಈ ವಿಡಿಯೋ ನೋಡ್ತಾ ಇದ್ರೆ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಫೈನಲಿ ಎಲ್ಲ ಚೆಕ್ ಮಾಡಿದ್ದೀನಿ, ನನಗೇನೇನು ಫ್ಯಾಕ್ಟ್ಸ್ ಗೊತ್ತಿದೆ. ಓಕೆ, ನಾರ್ಮಲ್ ಹಾಗೆ ಆಲ್ರೆಡಿ ನಾನು ಸ್ಪೀಡ್ ಲಿಮಿಟ್ ಚೆಕ್ ಮಾಡಿದ್ದೀನಿ, ಬಸ್ ಏನು ಓವರ್ ಸ್ಪೀಡ್ ಇಲ್ಲ. ಓಕೆ, ಡ್ರೈವರು ಒಂದು ಪ್ರೀಮಿಯಂ ಓಲೋ ಬಸ್ ಕೋಚ್ ಡ್ರೈವರ್ ಯಾವ ಥರ ಇರಬೇಕು ಅದೇ ಥರ ಬಿಹೇವ್ ಮಾಡ್ತಾರೆ. ಡ್ರೆಸ್ ಕೋಡ್ ಹಾಕಿದ್ದಾರೆ, ಸ್ಪೀಡ್ ಲಿಮಿಟ್ ಮೇಂಟೈನ್ ಮಾಡ್ತಾರೆ. ಓಕೆ, ಕಮ್ಯುನಿಕೇಷನು ಚೆನ್ನಾಗಿದೆ, ನೋ ಡ್ರಿಂಕ್ ಅಂಡ್ ಡ್ರೈವ್. ಮತ್ತು ಸ್ಪೇರ್ ಡ್ರೈವರ್ ಇಬ್ಬರು ಇರ್ತಾರೆ ಈ ಲಾಂಗ್ ರೂಟ್ ಆಗಿರೋದ್ರಿಂದ ಬಸ್. ಓಕೆ, ನನಗೇನು ಆ ಥರ ಡಿಫ್ರೆನ್ಸ್ ಏನು ಕಂಡು ಬಂದಿಲ್ಲ. ಓಕೆ, ಆ್ಯಕ್ಚುಲಿ ಫ್ಯಾಕ್ಟ್ ಹೇಳ್ಬೇಕಂದ್ರೆ ಅದು ಲಾರಿ ಅವ್ರ ತಪ್ಪು, ಸೀಬೋರ್ಡ್ ಅವ್ರ ತಪ್ಪಲ್ಲ. ಚೆನ್ನಾಗಿದೆ, ನನಗೇನು ಆ ಥರ ಡಿಫ್ರೆನ್ಸ್ ಕಾಣಿಸ್ಲಿಲ್ಲ. ಬಟ್ ಎಮರ್ಜೆನ್ಸಿ ಎಕ್ಸಿಟ್ಸ್ ಕೆಲವೊಂದಲ್ಲಿ ಹ್ಯಾಮರ್ಸ್ ಇರಲಿಲ್ಲ ಬ್ರೇಕ್ ಮಾಡೋಕ್ಕೆ, ಅದನ್ನ ಅವ್ರಿಗೆ ಹೇಳಿದ್ದೀನಿ. ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಸರಿ ಮಾಡ್ಕೊಳ್ತಾರೆ. ರಾಮ್ ದಲಾಲ್ ನೋಡಿ, ರಾಮ್ ದಲಾಲ್ ಬಸ್ ಹೋಯ್ತು. ನಮ್ಮ ಟ್ರಾವೆಲ್ಸ್ ಅಲ್ಲ, ಬೇರೆಯವ್ರದ್ದು. ಒಬ್ಬರು ನಮ್ಮ ಫ್ರೆಂಡ್ ನೋಡ್ಬಿಟ್ಟು ಕಾಲ್ ಮಾಡಿದ್ರು, ನಂದೇನಾ ಟ್ರಾವೆಲ್ಸು ಅಂತ. ನನ್ನ ಹೆಸರು, ಸಾರಿ ನಂದಲ್ಲ.